ಸಾಧಾರಣ ಕಾಲದ ಮೂರನೆಯ ಶುಕ್ರವಾರ. ಸಮುವೇಲನ ಗ್ರಂಥದಿಂದ ವಾಚನ. ರಾಜರು ಸಾಮಾನ್ಯವಾಗಿ ಯುದ್ಧಕ್ಕೆ ಹೊರಡುವ ವಸಂತ ಕಾಲ ಅದು. ದಾವೀದನು ಯೋವಾಬನನ್ನು ತನ್ನ ಸೇವಕರನ್ನು ಹಾಗೂ ಎಲ್ಲಾ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳುಹಿಸಿದನು. ಇವರು ಹೋಗಿ ಅಮ್ಮೋನಿಯರ ಪ್ರಾಂತ್ಯಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು. ದಾವೀದನು ಜೆರುಸಲೇಮಿನಲ್ಲೇ ಇದ್ದನು. ಒಂದು ದಿನ ಸಂಜೆ ಹೊತ್ತಿನಲ್ಲಿ ದಾವೀದನು ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿದ್ದನು. ಆಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. ಕೂಡಲೇ ದಾವೀದನು ಒಬ್ಬನನ್ನು ಕರೆದು ಆ ಸ್ತ್ರೀ ಯಾರೆಂದು ಕೇಳಿದನು. ಅವನು, ಆಕೆ ಎಲೀಯೇಮನ ಮಗಳು, ಹಿತ್ತಿಯನಾದ ಹುರಿಯನ ಹೆಂಡತಿಯೂ ಆದ ಬತ್ಷೆಬೆ ಎಂದು ಉತ್ತರ ಕೊಟ್ಟನು. ಆಕೆ ಆಗ ತಾನೇ ಋತು ಸ್ನಾನ ಮಾಡಿಕೊಂಡಿದ್ದಳು. ಆಕೆಯನ್ನು ಕರೆದು ತರುವಂತೆ ದಾವೀದನು ದೂತರನ್ನು ಕಳುಹಿಸಿದನು. ಆಕೆ ಬಂದಳು. ದಾವೀದನು ಆಕೆಯನ್ನು ಕೂಡಿದನು. ಅನಂತರ ಆಕೆ ತನ್ನ ಮನೆಗೆ ಹೋದಳು. ಮುಂದೆ ತಾನು ಗರ್ಭಧರಿಸಿದ್ದು ಗೊತ್ತಾದಾಗ ಆಕೆ ದಾವೀದನಿಗೆ ಸಮಾಚಾರ ಕಳುಹಿಸಿದಳು. ಒಡನೆ ದಾವೀದನು ದೂತರ ಮುಖಾಂತರ ಯೋವಾಬನಿಗೆ, ಹಿತ್ತಿಯನಾದ ಹುರಿಯನನ್ನು ನನ್ನ ಬಳಿಗೆ ಕಳುಹಿಸು ಎಂದು ಆಜ್ಞಾಪಿಸಿದನು. ಅವನು ಅಂತೆಯೇ ಮಾಡಿದನು. ಹುರಿಯನು ಬಂದಾಗ ದಾವೀದನು ಯೋವಾಬನು ಸೈನ್ಯದವರು ಹೇಗಿರುತ್ತಾರೆ, ಯುದ್ಧವು ಹೇಗೆ ನಡೆಯುತ್ತಿದೆ ಎಂದು ವಿಚಾರಿಸಿದನು. ಅನಂತರ ಅವನಿಗೆ, ನೀನು ಮನೆಗೆ ಹೋಗಿ ಕೈಕಾಲು ತೊಳೆದುಕೋ ಎಂದು ಹೇಳಿದನು. ಹುರಿಯನು ಅರಮನೆಯಿಂದ ಹೊರಟ ಕೂಡಲೇ ಅವನ ಹಿಂದೆಯೇ ಅರಸನ ಭೋಜನ ಪದಾರ್ಥಗಳು ಹೋದವು. ಆದರೆ ಹುರಿಯನು ತನ್ನ ಮನೆಗೆ ಹೋಗದೆ ಅರಸನ ಸೇವಕರೊಡನೆ ಅರಮನೆಯ ಬಾಗಿಲಲ್ಲೇ ಮಲಗಿಕೊಂಡನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಕೃಪಾಳು ದೇವ ಕರುಣಿಸೆನ್ನನು, ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನ್ನು ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನ್ನು. ಶ್ಲೋಕ. ಕೃಪಾಳು ದೇವ ಕರುಣಿಸೆನ್ನನು. ಒಪ್ಪಿಕೊಂಡನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಣೆ ಪಾಪ ದಿನವಿಡೀ. ಹೌದು ದೇವ, ನಿನಗೆ ದ್ರೋಹವೆಸಗಿದೆ, ನಿನ್ನ ಕಣ್ಣೇ ಕಟ್ಟಿದುದನ್ನೇ ಮಾಡಿದೆ. ಶ್ಲೋಕ. ಕೃಪಾಳು ದೇವ ಕರುಣಿಸೆನ್ನನು. ನಿನ್ನ ನಿರ್ಣಯವು ನ್ಯಾಯಯುತ, ನೀ ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದೆ ಪಾಪ ಪಂಕದಲ್ಲೇ, ದ್ರೋಹಿ ನಾ ಮಾತೃಗರ್ಭದಿಂದ. ಶ್ಲೋಕ. ಕೃಪಾಳು ದೇವ ಕರುಣಿಸೆನ್ನನು. ಹರ್ಷಾನಂದವನ್ನು ಮೊಳಗಿಸೆನ್ನಳು. ಉಳುಕುಗೊಳ್ಳುವವು ನಿನ್ನ ಮುರಿದೆಲುಬುಗಳು. ನನ್ನ ಪಾಪ ದೋಷಕ್ಕೆ ವಿಮುಖನಾಗು, ಸರ್ವದ್ರೋಹಗಳನ್ನು ಅಳಿಸಿ ಹಾಕು. ಶ್ಲೋಕ. ಕೃಪಾಳು ದೇವ ಕರುಣಿಸೆನ್ನನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಉದ್ಧಾರಕ ಕ್ರಿಸ್ತ ಯೇಸು ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದರು. ಹಲ್ಲೆಲೂಯ. ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಇನ್ನೊಂದು ಸಾಮತೆಯನ್ನು ಹೇಳಿದರು. ದೇವರ ಸಾಮ್ರಾಜ್ಯವು ರೈತನೊಬ್ಬನು ತನ್ನ ಹೊಲದಲ್ಲಿ ಮಾಡಿದ ಬಿತ್ತನೆಗೆ ಹೋಲಿಕೆಯಾಗಿದೆ. ಬಿತ್ತನೆಯಾದ ಬಳಿಕ ಅವನು ರಾತ್ರಿಯಲ್ಲಿ ಮಲಗಿರಲಿ, ಹಗಲಲ್ಲಿ ಎದ್ದಿರಲಿ, ಅವನಿಗೆ ಹೇಗೆಂದು ತಿಳಿಯದೆಯೇ ಆ ಬೀಜವು ಮೊಳೆತು ಬೆಳೆಯುತ್ತಿರುತ್ತದೆ. ಭೂಮಿ ಮೊದಲು ಸಸಿಯನ್ನು, ಅನಂತರ ಹೊಡೆಯನ್ನು, ತರುವಾಯ ತೆನೆ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಮಾಡುತ್ತದೆ. ಬೆಳೆಯು ಮಾಗಿದಾಗ ಸುಗ್ಗಿಯು ಬಂತೆಂದು ವ್ಯವಸಾಯಗಾರನು ಕುಡುಗೋಲನ್ನು ಬಳಸುತ್ತಾನೆ ಎಂದರು. ಯೇಸು ತಮ್ಮ ಉಪದೇಶವನ್ನು ಮುಂದುವರಿಸಿ, ದೇವರ ಸಾಮ್ರಾಜ್ಯವನ್ನು ಇನ್ನು ಯಾವುದಕ್ಕೆ ಹೋಲಿಸೋಣ? ಅದಕ್ಕಾಗಿ ಯಾವ ಸಾಮತೆಯನ್ನು ಉಪಯೋಗಿಸೋಣ? ಭೂಮಿಯಲ್ಲಿರುವ ಕಾಳುಗಳಲ್ಲಿ ಅತಿ ಚಿಕ್ಕದಾಗಿರುವ ಸಾಸಿವೆ ಕಾಳಿಗೂ ಅದನ್ನು ಹೋಲಿಸಬಹುದು. ಸಾಸಿವೆ ಕಾಳು ಚಿಕ್ಕದಾಗಿದ್ದರೂ ಬಿತ್ತನೆಯ ತರುವಾಯ ಮೊಳೆತು ಎಲ್ಲಾ ಕಾಯಿ ಪಲ್ಯದ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆಯುತ್ತದೆ. ಹಕ್ಕಿಗಳು ಕೂಡ ಬಂದು ಅದರ ನೆರಳಿನಲ್ಲಿ ಗೂಡು ಕಟ್ಟಿ ವಾಸಿಸುವಷ್ಟು ದೊಡ್ಡದಾದ ರೆಂಬೆಗಳನ್ನು ಅದು ತಳೆಯುತ್ತದೆ ಎಂದರು. ಯೇಸು ಈ ಬಗೆಯ ಸಾಮತಿಗಳನ್ನು ಉಪಯೋಗಿಸಿ ಜನರಿಗೆ ದೇವರ ಸಂದೇಶವನ್ನು ಅವರವರ ತಿಳುವಳಿಕೆಗೆ ತಕ್ಕಂತೆ ಉಪದೇಶಿಸುತ್ತಿದ್ದರು. ಸಾಮತಿಗಳನ್ನು ಉಪಯೋಗಿಸದೆ ಅವರು ಬೋಧಿಸುತ್ತಿರಲಿಲ್ಲ. ಆದರೆ ತಮ್ಮ ಆಪ್ತ ಶಿಷ್ಯರೊಡನೆ ಪ್ರತ್ಯೇಕವಾಗಿದ್ದಾಗ ಅವರಿಗೆ ಎಲ್ಲವನ್ನೂ ವಿವರಿಸಿ ಹೇಳುತ್ತಿದ್ದರು.
ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಬಿಟ್ಟಿದ್ದನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಬಿಟ್ಟಿದ್ದನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಕ್ಷಣ ಮಾತ್ರ ನಿನ್ನಿಂದ ಮುಖ ಮರೆಸಿದೆ, ಕರುಣಿಸುವೆ ನಿನ್ನ ನಾನೇ ಶಾಶ್ವತ ಕೃಪೆಯಿಂದ. ಕ್ಷಣ ಮಾತ್ರ ನಿನ್ನಿಂದ ಮುಖ ಮರೆಸಿದೆ, ಕರುಣಿಸುವೆ ನಿನ್ನ ನಾನೇ ಶಾಶ್ವತ ಕೃಪೆಯಿಂದ. ಬಿಟ್ಟಿದ್ದನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಯಾವು ಗುಡ್ಡ ಬೆಟ್ಟ ಬಿರುಕು ಬಿಟ್ಟು, ನನ್ನ ಛಲ ಪ್ರೀತಿಯೋ ನಿನ್ನ ನಗಲದು. ಕದಲಿಯಾವು ಗುಡ್ಡ ಬೆಟ್ಟ ಬಿರುಕು ಬಿಟ್ಟು, ನನ್ನ ಛಲ ಪ್ರೀತಿಯೋ ನಿನ್ನ ನಗಲದು. ಶಾಂತಿ ಸಮಾಧಾನವೇ ನನ್ನಿಯೊಪ್ಪಂದ, ನಿನ್ನ ಮೇಲೆ ಕರುಣೆ ಇಟ್ಟ ಕರ್ತನೊಪ್ಪಂದ. ಶಾಂತಿ ಸಮಾಧಾನವೇ ನನ್ನಿಯೊಪ್ಪಂದ, ನಿನ್ನ ಮೇಲೆ ಕರುಣೆ ಇಟ್ಟ ಕರ್ತನೊಪ್ಪಂದ. ಬಿಟ್ಟಿದ್ದನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತೆಗೆ ಬರಮಾಡುವೆ. ಹೆಸರು ಕರೆದಾತ ನಾನಲ್ಲವೇ, ಅಂದು ಇಂದು ಎಂದು ನನ್ನವನಲ್ಲವೇ. ನಿನ್ನ ಹೆಸರು ಕರೆದಾತ ನಾನಲ್ಲವೇ, ಅಂದು ಇಂದು ಎಂದು ನನ್ನವನಲ್ಲವೇ. ಜಲರಾಶಿಯಲ್ಲಿ ನಿನ್ನ ನಾನೇ ದಾಟಿಸುವೆ, ನೀ ನನ್ನ ದೃಷ್ಟಿಯಲ್ಲಿ ಅತ್ಯಮೂಲ್ಯನೇ. ಜಲರಾಶಿಯಲ್ಲಿ ನಿನ್ನ ನಾನೇ ದಾಟಿಸುವೆ, ನೀ ನನ್ನ ದೃಷ್ಟಿಯಲ್ಲಿ ಅತ್ಯಮೂಲ್ಯನೇ.
ಅಂಜಬೇಡ ನಿನಗಾಗದು ಆಶಾಭಂಗವು, ಅಂಜಬೇಡ ನಿನಗಾಗದು ಅವಮಾನವು, ನಾಚಬೇಡ ನಿನಗಾಗದು ಆಶಾಭಂಗವು. ನಿರ್ಮಿಸುವೆ ನಿನ್ನ ವಜ್ರ ವೈಡೂರ್ಯಗಳಿಂ, ಅಡಿಪಾಯ ಹಾಕ್ವೆ ನಿನಗೆ ನೀಲಮಣಿಗಳಿಂ. ನಿರ್ಮಿಸುವೆ ನಿನ್ನ ವಜ್ರ ವೈಡೂರ್ಯಗಳಿಂ, ಅಡಿಪಾಯ ಹಾಕ್ವೆ ನಿನಗೆ ನೀಲಮಣಿಗಳಿಂ. ಬಿಟ್ಟಿದ್ದನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತಕ್ಕೆ ಬರಮಾಡುವೆ. ಬಿಟ್ಟಿದ್ದನು ನಿನ್ನ ನಾನು ಕ್ಷಣ ಮಾತ್ರವೇ, ಪ್ರೀತಿಯಿಂದ ಶಾಶ್ವತಕ್ಕೆ ಬರಮಾಡುವೆ. ಕ್ಷಣ ಮಾತ್ರ ನಿನ್ನಿಂದ ಮುಖ ಮರೆಸಿದೆ, ಕರುಣಿಸುವೆ ನಿನ್ನ ನಾನೇ ಶಾಶ್ವತ ಕೃಪೆಯಿಂ.